صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಕರುಳನ್ನು ಹೊಟ್ಟೆಯಿಂದ ಹೊರತೆಗೆದು ಅದನ್ನು ಶರೀರಕ್ಕೆ ಸುತ್ತುವಂತಹ ಒಂದು ಶಿಕ್ಷೆ ಯಾರಿಗೆ ಗೊತ್ತೇ? ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಬಿ ಝೈದ್ ಉಸಾಮಾ ಬಿನ್ ಹಾರಿಸ ರಲಿಯಲ್ಲಾಹು ಅನ್ಹುಮಾರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಸಮಿಅತು ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಯುಅತಾ ಬಿರ್ರಜುಲಿ ಯೌಮಲ್ ಕಿಯಾಮಾ ಫಯುಲ್ಕಾ ಫಿನ್ನಾರ್. ಅಂತ್ಯದಿನದಂದು ಒಬ್ಬನನ್ನು ಕರೆತಂದು ನರಕಕ್ಕೆ ಎಸೆಯಲಾಗುವುದು. ಫತಂದಲಿಕು ಅಕ್ತಾಬು ಬತುನಿಹಿ ಫಯದೂರು ಬಿಹಾ ಕಮಾ ಯದೂರುಲ್ ಹಿಮಾರು ಫಿರ್ರಹಾ. ಅವನ ಹೊಟ್ಟೆಯಿಂದ ಕರುಳು ಹೊರಬಂದು ಕತ್ತೆಯು ಅರೆಯುವ ಕಲ್ಲನ್ನು ಸುತ್ತುವಂತೆ ಅವನು ಕರುಳಿನೊಂದಿಗೆ ಅಲೆದಾಡ್ತಾನೆ ಎಂದು. ಅಂದರೆ ಹೊಟ್ಟೆಯಿಂದ ಕರುಳು ಹೊರಗೆ ಬಂದು ಅದರಿಂದ ಸುತ್ತಿ ಆತನು ಕಷ್ಟಪಡುವಂತಹ ಒಂದು ಅವಸ್ಥೆ. ಫಯಜ್ತಮಿಉ ಇಲೈಹಿ ಅಹ್ಲುನ್ನಾರಿ. ಆಗ ನರಕವಾಸಿಗಳು ಅವರನ್ನು ಸುತ್ತುವರಿಯುತ್ತಾರೆ. ಫಯಕೂಲೂನ, ಅವರು ಕೇಳ್ತಾರೆ, ಯಾ ಫುಲಾನ್ ಮಾಲಕ, ಓ ವ್ಯಕ್ತಿಯೇ ನಿನಗೇನಾಯಿತು ಎಂದು. ಅಲಂ ತಕುನ್ ತಅಮುರು ಬಿಲ್ ಮಅರೂಫಿ ವ ತನ್ಹಾ ಅನಿಲ್ ಮುನ್ಕರ್. ನೀನಲ್ಲವೇ ನಮಗೆ ಒಳಿತನ್ನು ಉಪದೇಶಿಸಿದ್ದು, ನಾವು ಕೆಡುಕುಗಳನ್ನು ಮಾಡುವಾಗ ಅದನ್ನು ತಡೆದದ್ದು ನೀನಲ್ಲವೇ ಎಂದು ಕೇಳುವಾಗ ಆ ವ್ಯಕ್ತಿ ಹೇಳ್ತಾನೆ, ಫಯಕೂಲು ಬಲ, ಅದೇ ನಾನೇ ಎಂದು. ಕುಂತು ಆಮುರು ಬಿಲ್ ಮಾರೂಫ್, ನಾನು ಒಳಿತನ್ನು ಉಪದೇಶಿಸ್ತಾ ಇದ್ದೆ, ಆದರೆ ವಲ ಆತೀಹಿ, ಅದನ್ನು ನಾನು ಮಾಡಲಿಲ್ಲ ಎಂದು. ವ ಅನ್ಹಾ ಅನಿಲ್ ಮುಂಕರಿ, ಕೆಡುಕನ್ನು ನಾನು ನಿಮ್ಮಿಂದ ತಡೆಯುತ್ತಿದ್ದೆ, ಆದರೆ ವ ಆತೀಹಿ, ನಾನು ಅದನ್ನು ಮಾಡ್ತಾ ಇದ್ದೆ ಎಂದು. ಅಂದರೆ ಅಂತ್ಯದಿನದಂದು ಒಬ್ಬನನ್ನು ಕರೆತಂದು ನರಕಕ್ಕೆ ಎಸೆಯಲಾಗುವುದು. ಆತನ ಅವಸ್ಥೆಯು ಶರೀರದಿಂದ ಆತನ ಕರುಳು ಹೊಟ್ಟೆಯಿಂದ ಹೊರಗೆ ಬಂದು ಅದನ್ನು ಎಳೆದು ನಡೆಯುವಂತಹ ಒಂದು ಅವಸ್ಥೆ, ಆ ಭೀಕರತೆಯಿಂದ ಭಯಾನಕತೆಯಿಂದ ಕೂಡಿದಂತಹ ಅವಸ್ಥೆಯನ್ನು ಕಂಡು ನರಕವಾಸಿಗಳೇ ಅವನಲ್ಲಿ ಕೇಳ್ತಾರೆ, ನಿನಗೇನಾಯಿತು? ಇಂತಹ ಕಠಿಣ ಶಿಕ್ಷೆಗೆ ಯಾಕೆ ನೀನು ಗುರಿಯಾದೆ? ಇಹಲೋಕದಲ್ಲಿ ನಮಗೆಲ್ಲರಿಗೂ ಒಳಿತನ್ನು ಉಪದೇಶಿಸಿದ್ದು ನೀನಲ್ಲವೇ? ನಮ್ಮನ್ನು ಕೆಡುಕಿನಿಂದ ತಡೆದದ್ದು ನೀನಲ್ಲವೇ? ಆದರೆ ಇಂದು ನೀನೇ ಶಿಕ್ಷೆಗೆ ಗುರಿಯಾಗ್ತಿದ್ದೀಯಾ ಎಂದು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಅದೇ ನಾನು ಒಳಿತನ್ನು ಉಪದೇಶಿಸಿದ್ದೇನೆ, ಆದರೆ ನಾನು ಅದನ್ನು ಮಾಡಲಿಲ್ಲ. ಕೆಡುಕಿನಿಂದ ನಿಮ್ಮನ್ನು ನಾನು ತಡೆದಿದ್ದೇನೆ, ಆದರೆ ನಾನು ಆ ಕೆಡುಕನ್ನು ಮಾಡಿದ್ದೇನೆ ಎಂದು. ಆದ್ದರಿಂದ ಉಪದೇಶವನ್ನು ನೀಡುವಂತಹ ಸಂದರ್ಭದಲ್ಲಿ ಮೊದಲು ನಾವು ಮಾಡಬೇಕಾದದ್ದು, ತಾನು ಆ ಉಪದೇಶವನ್ನು ಅನುಸರಿಸಿ ಜೀವಿಸುತ್ತೇನಾ ಎಂದು ನೋಡಬೇಕು. ಅದೇ ರೀತಿ ಕೆಡುಕಿನಿಂದ ಜನರನ್ನು ತಡೆಯುವಂತಹ ಸಂದರ್ಭದಲ್ಲಿ ನಾನು ಆ ಕೆಡುಕನ್ನು ಮಾಡಬಾರದು. ಆ ರೀತಿಯಾಗಿರಬೇಕು ನಮ್ಮ ಉಪದೇಶ. ಮೊದಲು ನಾವು ಒಳ್ಳೆಯವರಾಗಿ ನಮ್ಮ ಜೀವನವನ್ನು ನಾವು ಸರಿಯಾಗಿಸಿ ನಂತರ ನಾವು ಜನರಿಗೆ ಉಪದೇಶವನ್ನು ನೀಡಲು ಹೋಗಬೇಕು. ಅಲ್ಲಾಹ್ ನಮ್ಮ ಉಪದೇಶವನ್ನು ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಆ ಉಪದೇಶವನ್ನು ಅನುಸರಿಸಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.